ಸದಾನಂದ ಗೌಡರ ಹೇಳಿಕೆ, ಸದಾನಂದ ಗೌಡರ ಆಡಿಯೋ, ಅದರ ನಂತರ ಬಂದ ಹೇಳಿಕೆ ರಾಜ್ಯ ಬಿ ಜೆ ಪಿಯೊಳಗೆ ಸಂಚಲನ. ಬಿ ಜೆ ಪಿಯ ವಕ್ತಾರರು ಅನ್ನಿಸಿಕೊಂಡವರು ಯಾರು ಇವತ್ತಿನ ಪ್ಯಾನಲ್ನಲ್ಲಿ ಇಲ್ಲ. ಎಂ ಜಿ ಮಹೇಶ್ ಅವರಿದ್ದಾರೆ, ಅವರನ್ನು ಇವತ್ತಷ್ಟೇ ಬಿ ಜೆ ಪಿ ಉಚ್ಚಾಟನೆ ಮಾಡಿದೆ. ಈ ಆಡಿಯೋದಲ್ಲಿ ಪ್ರದೀಪ್ ಅನ್ನುವವರ ಜೊತೆಗೆ ಸದಾನಂದ ಗೌಡರು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸದಾನಂದ ಗೌಡರು ಆಡಿಯೋ ಸುಳ್ಳು ಅಂತಾರೆ. ಪ್ರದೀಪ್ ಅನ್ನುವ ಒಂದು ಶೇಡಿ ಕ್ಯಾರೆಕ್ಟರ್ ಇರೋದಂತೂ ನಿಜ. ಆತ ಕರ್ನಾಟಕದವನು, ಆದರೆ ಕನ್ನಡ ಮಾತಾಡೋದು ಕಡಿಮೆ. ಆಡಿಯೋದಲ್ಲಿ ಕೂಡ ನೀವು ಕೇಳಿಸ್ಕೊಂಡಿದ್ದೀರಿ, ಇಂಗ್ಲಿಷ್ನಲ್ಲಿ ಸಂಭಾಷಣೆ ಇದೆ. ದೆಹಲಿ ಮಟ್ಟದ ಬಿಜೆಪಿ ನಾಯಕರುಗಳ ಬಹಳ ಆತ್ಮೀಯ ಅಂತ ಹೇಳ್ಕೊಂಡು ಓಡಾಡೋ ಕ್ಯಾರೆಕ್ಟರ್. ಇದು ಸದಾನಂದ ಗೌಡರದ್ದೇ ಆಡಿಯೋ ಅನ್ನುವುದಾದರೆ ಯಾರೋ ಮಹತ್ವವಿಲ್ಲದ ವ್ಯಕ್ತಿಯೊಬ್ಬನನ್ನ ನಂಬಿ ಸದಾನಂದ ಗೌಡರು ಯಾಮಾರದ್ರ ಅನ್ನೋ ಪ್ರಶ್ನೆ ಬರುತ್ತೆ. ನನಗೆ ದೆಹಲಿ ಮಟ್ಟದಲ್ಲಿ ಬಿಜೆಪಿ ನಾಯಕರು ಅತ್ಯಾಪ್ತರು ಅಂತ ಹೇಳಿಕೊಂಡು ರಾಜ್ಯ ಬಿಜೆಪಿ ನಾಯಕರುಗಳ ಬಳಿ ಓಡಾಡಿಕೊಂಡಿರುವ ವ್ಯಕ್ತಿಯಂತೆ. ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಅವರಿವರ ಹತ್ರ ದುಡ್ಡು ಇಸ್ಕೊಂಡಿರೋ ಮಾಹಿತಿಗಳು ಇದಾವೆ. ರಾಜಕಾರಣದಲ್ಲಿ ಇಂಥ ಕ್ಯಾರೆಕ್ಟರ್ಗಳು ಬಹಳ ಇರ್ತವೆ. ಇಂಥವು ತುಂಬ ಇರ್ತವೆ. ಹೌದು. ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಉತ್ತರ ಕರ್ನಾಟಕದ ಭಾಳ ಪ್ರಮುಖ ರಾಜಕಾರಣಿ ಇಂಥವ್ರ ಮಾತು ಕೇಳಿಕೊಂಡು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ರು ಅವರು. ಇನ್ನೊಬ್ಬರು ನಿಮಗೆ ನಾನು ಪ್ರಶಾಂತ್ ಒಂದ್ಸಲ ಇಲ್ಲ ಜನಾರ್ದನ್ ಹೋಟೆಲ್ಗೆ ಹೋದ್ವಿ, ಯಾರೋ ಒಬ್ರು ಹೊರಗಡೆ ಬಂದರು. ನೀವೇ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೋಬೇಡಿ. ಎದುರಿಗೆ ಬಂದಂಥವ್ರು ಇನ್ನೊಬ್ಬ ವ್ಯಕ್ತಿಯನ್ನು ಕರೆದು ಇವರು ಅಮಿತ್ ಶಾ ಪಿ ಎ ಅಂತ ಪರಿಚಯ ಮಾಡಿಸಿದ್ರು. ಆ ಮನುಷ್ಯ ತಾನು ಅಮಿತ್ ಶಾ ಪಿ ಎ ಅನ್ನೋದನ್ನು 15 ನಿಮಿಷ ಎಕ್ಸ್ಪ್ಲೇನ್ ಮಾಡಿದ. ಪ್ರಶಾಂತ್ ನಾವು ಒಳಗೊಳಗೆ ನಗ್ತಿದ್ವಿ. ಅಂದರೆ ಅಮಿತ್ ಶಾ ಜೊತೆಗೆ ನಿಜವಾಗ್ಲೂ ಕೆಲಸ ಮಾಡೋರು ತಮ್ಮನ್ನು ತಾವು 15 ನಿಮಿಷ ಇಂಟ್ರಡ್ಯೂಸ್ ಮಾಡ್ಕೊಳ್ಬೇಕಾಗಿಲ್ಲ ಅಂತ. 15 ನಿಮಿಷ ಇಂಟ್ರಡ್ಯೂಸ್ ಮಾಡ್ಕೊಂಡ ಮನುಷ್ಯ. ಇನ್ನೊಬ್ರು ಕೋಟ್ಯಾನ್ಗಟ್ಲೆ ದುಡ್ಡು ಕೊಟ್ಬಿಟ್ಟಿದ್ರು. ಇನ್ನೊಬ್ರು ಯಾರೋ ವಾರಣಾಸಿ ಒಬ್ಬ ಜ್ಯೋತಿಷಿ ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಬಿಜೆಪಿಯಲ್ಲಿ ಓಡಾಡ್ತಾ ಇದ್ರು. ಕೊನೆ ಕೈ ತಪ್ತವ್ರದ್ದು. ಎಸ್, ಅವರು ಸ್ಪೆಷಲ್ ಫ್ಲೈಟ್ ತೆಗೆದುಕೊಂಡು ಬನಾರಸ್ಗೆ ಹೋಗಿದ್ರು. ಹೌದು, ನನ್ನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅಂತ. ಗೊತ್ತಾಯ್ತು. ಅಂದರೆ ನನ್ನ ಪ್ರಶ್ನೆ ಇರೋದು ಏನು ಮಾಡ್ತಾರೆ ಕಾಂಗ್ರೆಸ್ನಲ್ಲೂ. ನಾನು ಇಂಥ ಅನೇಕ ಸ್ಟೋರಿಗಳು ನನಗೆ ಗೊತ್ತು, ಆಯಿತಾ. ಅಂದರೆ ರಾಜಕಾರಣದಲ್ಲಿ ಈಗ ಇವರೊಬ್ಬರು ಮಾಜಿ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ಸಚಿವರಾಗಿರ್ತಕ್ಕಂಥವ್ರು, ದಿಲ್ಲಿ ರಾಜಕಾರಣದಲ್ಲಿ 2004ರಿಂದ ಇದ್ದವರು ಇವರು. ಮುಖ್ಯಮಂತ್ರಿ ಪದವಿ ಹೊರತುಪಡಿಸಿದರೆ ಇವರು ಇದ್ದಿದ್ದು ದಿಲ್ಲಿಯಲ್ಲೇ. ಹೌದು. ಆದರೂ ಇವರು ಒಬ್ಬ ಶೇಡಿ ಕ್ಯಾರೆಕ್ಟರ್ ಜೊತೆ ಇದನ್ನೆಲ್ಲ ಮಾತಾಡ್ತಾರಲ್ಲ ಅಂತಂದಾಗ, ಅಂದರೆ ಪಾಲಿಟಿಕ್ಸ್ನಲ್ಲಿ ಹೆಂಗೆ ಇವ್ರ ಗಟ್ ಫೀಲಿಂಗ್ ಇರಲ್ವಾ? ಯಾಕೆ ಅಂದರೆ ಯಾರಾತ ಪ್ರದೀಪ್? ದಟ್ ಈಸ್ ಇಂಪಾರ್ಟೆಂಟ್ ಅಲ್ಲ. ಹೌದು. ಈ ಪ್ರದೀಪ್ ಅನ್ನೋನ ಜೊತೆ ಇಷ್ಟೆಲ್ಲ ಮನಸ್ಸು ಬಿಚ್ಚಿ ಇವರು ಮಾತಾಡ್ತಾರೆ ಅಂತಂದರೆ, ಆಮೇಲೆ ಆತ ಬಿ ಜೆ ಪಿ ಒಳಗೆ ಅಷ್ಟು ಪ್ರಮುಖ ವ್ಯಕ್ತಿ ಅನ್ನೋದೇ ಆದರೆ ಯಾವ ಪ್ರಮುಖ ವ್ಯಕ್ತಿನೂ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲ್ರಿ. ಅಂಥ ಯಾವ ವ್ಯಕ್ತಿಗಳು ವ್ಯಕ್ತಿತ್ವಗಳು ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಅಂದರೆ ಏಮಾರಿದ್ದಾರೆ ಸಾಹೇಬ್, ಏಮಾರಿದ್ದಾರೆ ಅಷ್ಟೇ. ಎಸ್. ಅನಿಲ್ ತಡ್ಕಲ್ ಇದ್ದಾರೆ ನಮ್ಮ ಜೊತೆಗೆ. ಅನಿಲ್ ಅವರೇ, ದಿಕ್ಕು ತಪ್ಪಿದ ವಿರೋಧ ಪಕ್ಷ ಆಡಳಿತ ನಡೆಸುವವರಿಗೆ ವರದಾನ. ಈ ವರದಾನವನ್ನು ಅಲ್ಲಿ ಮೋದಿ ಅನುಭವಿಸ್ತಾ ಇದ್ದಾರೆ, ಇಲ್ಲಿ ನಿಮ್ಮ ಸರ್ಕಾರ ಅನುಭವಿಸ್ತಾ ಇದೆ, ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಅನುಭವಿಸ್ತಾರೆ. ಆಡಳಿತ ನಡೆಸೋರಿಗೆ ವರದಾನ ರೀ. ವಿರೋಧ ಪಕ್ಷ ದಿಕ್ಕು ತಪ್ಪಿಕೊಂಡು ತಮ್ಮ ಗಲಾಟೆಯಲ್ಲಿ ತಾವು ಮುಳುಗಿ ಹೋಗಿಬಿಟ್ಟಿದ್ರೆ ನೋಡಿ ಅಜಿತ್, ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸು, ಅಲ್ಲಿ ನಮಗೆ ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸು. ನಾನು ಹೇಳ್ದಲ್ಲ, ಈ ಹಣೆ ಬರ ಸರಿ ಇಲ್ಲ ಅನ್ನೋದು ಅಜಿತ್, ಒಂದು ಮತದಾರರು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, 2008ರಲ್ಲಿ ಈ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಸ್ಟಾರ್ಟ್ ಮಾಡಿದಂಥ ಯಡಿಯೂರಪ್ಪನವರು,
2014 ಆದಮೇಲೆ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರಾದಂಥ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಇಡೀ ದೇಶದಲ್ಲಿ MLAಗಳನ್ನ MP ಗಳನ್ನ ಅಪೋಸಿಷನ್ ಪಾರ್ಟಿಗಳನ್ನ CBI ಯೂಸ್ ಮಾಡಿಕೊಂಡು ಇನ್ಕಮ್ ಟ್ಯಾಕ್ಸ್ ಯೂಸ್ ಮಾಡಿಕೊಂಡು ಏನಂತೀರಿ ಪೊಲಿಟಿಕಲ್ ಟೂಲ್ ಆಗಿ EDನ ಯೂಸ್ ಮಾಡಿಕೊಂಡು ಈಗ ಹೊಸದಾಗಿ ಅಂತಂತಂದರೆ ಎಲೆಕ್ಷನ್ ಕಮಿಷನ್ನ ಯೂಸ್ ಮಾಡಿಕೊಂಡು ಇಷ್ಟೆಲ್ಲ ಮಾಡಿದ ಮೇಲೆ ಮೊನ್ನೆ ಒಂದು ತಮ್ಮ ಮಾಧ್ಯಮಗಳಲ್ಲೇ ತಮ್ಮ ಚಾನಲ್ಗಳಲ್ಲೇ ಬಂದಾಗ ಚರ್ಚೆ ಆಯಿತು. ಏನು ರೀ DK ಶಿವಕುಮಾರ್ ಅವರೊಂದು ಭರ್ಜರಿ ಬ್ಯಾಟಿಂಗ್ ಮಾಡಿಬಿಟ್ರು, MLCಯಲ್ಲಿ ಗೆದ್ದುಬಿಟ್ರು. ಆವಾಗ ಮೋಹನ್ ವಿಶಾ ಅವರಿದ್ದರು ಭಾರತೀಯ ಜನತಾ ಪಾರ್ಟಿ. ನಾನು ಹೇಳಿದೆ ನಮ್ಮ ಹತ್ರ ಯಾವುದೂ ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ ನಮ್ಮ ಹತ್ರ ಇವತ್ತು. ಆವಾಗ ತಾವು ಹೇಳಿದ್ರಿ, ಪ್ರಶಾಂತ್ ಅವರು ಸಹ ಹೇಳಿದ್ರು ನಿಮ್ಮ ಹತ್ರ CID ಇದೆ, ಇನ್ನೊಂದಿದೆ ಅಂತ. ಇವತ್ತು ಯಾಕೆ ಈ ಮಾತನ್ನು ಹೇಳಿದೆ, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್ ಅಂತ. ಇವತ್ತಿನ ದಿವಸದಲ್ಲಿ ಯಾರೂ ನೋಡೋರಿಲ್ಲ ಅನ್ನೋದಾದರೆ ದೇವರೊಬ್ಬನ ಇರ್ತಾನೆ ನೋಡೋನು. ಇವತ್ತು ದೇವರನ್ನ ಕಣ್ಣು ತಪ್ಪಿಸಿ ಏನು ಭಾರತೀಯ ಜನತಾ ಪಾರ್ಟಿ ಈ ಕೃತ್ಯಕ್ಕೆ ಕೈ ಹಾಕಿದ್ರಲ್ಲ, ಇವತ್ತು ದೇವರು ಅವ್ರಿಗೆ ಆ ಶಾಪವನ್ನು ಕೊಟ್ಟು ಅವ್ರ ಪಾರ್ಟಿಯನ್ನು ಕಂಪ್ಲೀಟಾಗಿ ಮುಳುಗುವಂತೆ ಮಾಡ್ತಾ ಇರೋದು ದೇವರ ಒಂದು ಆಶೀರ್ವಾದ ನಮ್ಮ ಮೇಲಿದೆ ಅನ್ನೋದು ಶಾಪ ಇದೆ. ಒಂದು ನಿಮಿಷ, ಏನಂದ್ರಿ ದಿಲ್ಲಿಲಿ ಯಾವ ದೇವ್ರ ಶಾಪ? ಅಲ್ಲಲ್ಲ, ಏನಂದ್ರಿ ದಿಲ್ಲಿಲಿ ಯಾವ ದೇವರ ಶಾಪ ಅಂತ? ಯಾವ ದಿಲ್ಲಿಲಿ? ಅಲ್ಲ, ನಿಮ್ಮ ಪ್ರಶ್ನೆ ನಂಗೆ ಅರ್ಥ ಆಗಿಲ್ಲ. ಅಲ್ರಿ, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪಕ್ಷವು ಹಿಂಗೆ ದಿಕ್ಕಟ್ಟಂಗಾಗಿದೆ. ಅಲ್ಲಲ್ಲ, ಅದನ್ನೇ ನಾನು ಹೇಳ್ತಿರೋದು. ದಿಕ್ಕೆಟ್ಟಿಲ್ಲ, ಹಂಗೆ ನಿಮ್ಮ ಪಕ್ಷ ಅಲ್ಲಲ್ಲ, ದಿಕ್ಕೆಟ್ಟಿಲ್ಲ ಅಂತ ನಾನು ಹೇಳ್ತಾ ಇರೋದು. ಇವತ್ತು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ಕಾಂಪಿಟೆಂಟ್ MLAಗಳು ಇವತ್ತಿನ ದಿವಸ ಅಲ್ಲಿ ನಾವು ಇದೀವಿ, ಕಾಂಗ್ರೆಸ್ಸಿಗೆ ವೋಟ್ ಮಾಡಿದ್ರೆ ನಮ್ಮ ವೋಟ್ ವ್ಯಾಲಿಡ್ ಆಗುತ್ತೆ ಅನ್ನೋ ಒಂದೇ ಒಂದು ವಿಚಾರ ಬಿಟ್ಟುಕೊಂಡು MLCಲಿ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಸಿರೋದು. ಅಲ್ಲಿ ಯಾವುದೇ ಥರದ ಹಣ ಆಗಲಿ ಇನ್ನೊಂದಾಗಲಿ ಮಾಡಲಿಲ್ಲ. ಎರಡನೇ ವಿಚಾರ ಹೇಳ್ಬೇಕು, ಜಾರ್ಖಂಡಲ್ಲಿ ನಿಮ್ಮ ಪಕ್ಷದಿಂದ, ನಿಮ್ಮ ಮಿತ್ರ ಪಕ್ಷದಿಂದ BJP ಕ್ಯಾಂಡಿಡೇಟ್ ಏನು ಗೆಲ್ಸಿದ್ರಲ್ಲ, ಆ ಶಾಸಕರು ದುಡ್ಡಿಗೆ ಹೋಗಿದ್ರು. ಅಲ್ಲ, ಅದು ನಿಮಗೆ ಈಗ ಟೋಟಲಿ ಡಿಫ್ರೆಂಟ್ ಸಬ್ಜೆಕ್ಟ್. ಯಾಕೆ ಅಂತಂದ್ರೆ ಇವತ್ತಿನ ರಾಜ್ಯಸಭಾ ಎಲೆಕ್ಷನ್ ನಡೀತು, ಇಲ್ಲಿ ವಿಧಾನ ಪರಿಷತ್ ಸರ್ ಅದನ್ನೇ ಹೇಳ್ತಾ ಇರೋದು ನಿಮಗೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇದನ್ನ ಯಾವ ರೀತಿ ಬೇಕಾದ್ರೂ ನಾವು ಅದನ್ನ ಏನು ನರೇಟ್ ಮಾಡಬಹುದು ಸ್ಟೋರಿನ. ಬಟ್ ಒಂದು ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸ್ಟೇಟ್ಮೆಂಟ್ ಕರೆಕ್ಟ್ ಇತ್ತ, ದಿಕ್ಕು ತಪ್ಪಿದ ವಿರೋಧ ಪಕ್ಷ ಆಡಳಿತ ನಡೆಸುವವರಿಗೆ ವರದಾನ ಅಂತ. ಇಲ್ಲ, ಅದಿಲ್ಲ ಅಂತ ನಾನು ಹೇಳ್ತಿರೋದು. ಯಾಕೆ ಅಂತ ಹೇಳ್ತೀನಿ, ಇಲ್ಲೊಂದು ನಿಮಿಷ, ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಆಗ್ಲೇ ಪ್ರಶಾಂತ್ ನಾಥ್ ಅವ್ರು ಹೇಳ್ತಾ ಇದ್ರು, ರವೀಂದ್ರ ರೇಷ್ಮೆ ಅವರು ಹೇಳ್ತಾ ಇದ್ರು, ಇವತ್ತು ಇನ್ಕಾಂಪಿಟೆಂಟ್ ಲೀಡರ್ಗಳಲ್ಲಿ ಇರೋದ್ರಿಂದ ಅವ್ರ ಹತ್ರ ಇವತ್ತು ತಾವಂಗೆ ಮಾತಾಡಬೇಕಾದ್ರೆ ಬರಗಾಲ ಬಂದಿದೆ, ಭಾಳಷ್ಟು ಯೋಜನೆಗಳು ಅನುಷ್ಠಾನಕ್ಕೆ ಬಂದಿಲ್ಲ ಅನ್ನೋ ವಿಚಾರ ಸಹ ಪ್ರಸ್ತಾಪ ಮಾಡಿದ್ರಿ. ಒಂದು ಸ್ಟ್ರಾಂಗ್ ಆದಂಥ ವಿರೋಧ ಪಕ್ಷ ಇರಬೇಕು ರಾಜ್ಯದಲ್ಲಿ. ಇವತ್ತಿನ ದಿವಸದಲ್ಲಿ ಭಾರತೀಯ ಜನತಾ ಪಾರ್ಟಿ BJP ಏನಾದರೂ ಗವರ್ನೆನ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ರೆ ಇವತ್ತು ಗೌರ್ಮೆಂಟು ಈ ಥರ ನಡೀತಾ ಇರಲಿಲ್ಲ ಇಡೀ ದೇಶದಲ್ಲಿ. ನೀವು ಯಾವ ವಿಚಾರ ಇವತ್ತು ವಿಲ್ ಟಾಕ್ ಅಬೌಟ್ ಫಾರ್ಮರ್ಸ್, ರೈತರು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಬೀದಿ ಮೇಲೆ, ಮಕ್ಕಳು ಬಂದು ಹೋರಾಟ ಮಾಡ್ತಾ ಇದ್ದಾರೆ, ಯುವಕರು ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ಎನ್ವೈರನ್ಮೆಂಟ್ ಸರಿ ಇಲ್ಲ. ಇವತ್ತಿನ ದಿವಸದಲ್ಲಿ ನಮ್ಮ ಮೀಡಿಯಾ ರ್ಯಾಂಕ್ ಅಲ್ಲ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕೇಂದ್ರದಲ್ಲಾಗಿರ್ಬೋದು ರಾಜ್ಯದಲ್ಲಾಗಿರ್ಬೋದು BJPಗೆ ಗವರ್ನೆನ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಇಲ್ಲ. ಅವ್ರಿಗಿರುವಂಥದ್ದು ಕಲ್ಚರಲಿ ಒಂದೇ ಒಂದು ಏನು ಅಂತಂದರೆ, ನಾವು ಸುಳ್ಳೋ ಪಳ್ಳೋ ಇನ್ನೊಂದು. ಈಶ್ವರಪ್ಪನವ್ರ ಸ್ಟೇಟ್ಮೆಂಟನ್ನು ನನಗೆ ನೆನಪಿದೆ, ನೀವು ಅದೇನು ಮಾತಾಡ್ತಿರೋ ಗೊತ್ತಿಲ್ಲ, ಹೆಂಗಾದರೂ ಮಾಡಿ ನೀವು ಅಧಿಕಾರಕ್ಕೆ ಬರ್ರಿ ಅಷ್ಟೇ, ಸುಳ್ಳು ಹೇಳ್ತಿರೋ ಇನ್ನೊಂದು ಮಾಡ್ತಿರೋ ಅದೆಲ್ಲ ಸಂಬಂಧ ಇಲ್ಲ. ಇವತ್ತು ಅವ್ರು ಏನು ಅಂತಂದರೆ, ಬೇರೆ ಬೇರೆ ಪಾರ್ಟಿಗಳಿಂದ ತತ್ವ ಸಿದ್ಧಾಂತ ಇಲ್ದಿರುವಂಥ ವ್ಯಕ್ತಿಗಳನ್ನ ಕರ್ಕೊಂಡು ಪೊಲಿಟಿಕಲ್ ಪಾರ್ಟಿಗೆ ಸೇರಿಸಿರೋದ್ರಿಂದ. ನಂದೊಂದು ಸಣ್ಣ ಪ್ರಶ್ನೆ, what goes around, what comes around, applicable to Jamir Ahmad Khan also? Everyone, immaterial. I'm not going away. I'm not running away. SDPI ಗೆ ದುಡ್ಡು ಕೊಟ್ಟಿದ್ಯಾರು? ಒಂದು ನಿಮಿಷ, ಅಲ್ಲಿ ನೋಡಿ, ಅದು ನಾನು ಸರ್, ಈಗ ನಾನು ಹೇಳ್ತಿರೋದು SDP ಅವ್ರು ಇಲ್ಲಿದ್ದಾರ? SDP ಅವ್ರು ಇಲ್ಲಿಲ್ಲ. ಆ ದುಡ್ಡು ತಗೊಂಡವ್ರು ಇಲ್ಲಿದ್ದಾರ? ಇಲ್ಲಿಲ್ಲ. ದುಡ್ಡು ಇಸ್ಕೊಂಡಿರೋಲ್ಲಿದ್ದಾರ? ಇಲ್ಲ. ಇಲ್ಲಿ ನಡೀತಿರುವಂತದ್ದು ಸದಾನಂದ ಗೌಡರ ವಿಚಾರವನ್ನ ಯಾರೋ ಪ್ರದೀಪ್ ಅನ್ನೋರು ಮಾತಾಡಿದ್ದಾರೆ. ರನ್ನಿಂಗ್ ಅವೇ. ನಾನು ಹೇಳ್ತಿರೋದು, ಅಕಸ್ಮಾತ್ ಜಮೀರ್ ಅವ್ರು ಏನಾದ್ರು ಆ ಥರ ತಪ್ಪು ಮಾಡಿದ್ರು, ಅವರು ಶಿಕ್ಷೆ ಅನುಭವಿಸ್ತಾರೆ, ಅದರಲ್ಲಿ ಏನು ಮಾತಿಲ್ಲ. ನಾನು ಸಿದ್ಧಾಂತದ ವಿಚಾರವನ್ನು ಮಾತಾಡ್ತಾ ಇದ್ದೀನಿ ಬಿಟ್ರೆ, ಇಲ್ಲಿ ವೈಯಕ್ತಿಕವಾಗಿ ಯಾರ ಬಗ್ಗೆನೂ ಅವ್ರನ್ನ ಮೇಲೆತ್ತದು ಇವ್ರನ್ನ ಕೆಳಗಿಳಿಸೋ ವಿಚಾರ ನಾನು ಮಾತಾಡ್ತಿಲ್ಲ. ಬಟ್ ಇರುವಂಥದ್ದು ಬಹಳ ಸಿಂಪಲ್ ಆಗಿದೆ. DK ಶಿವಕುಮಾರ್ ಅವರ ತಂತ್ರಗಾರಿಕೆ ಏನು ತಂತ್ರಗಾರಿಕೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಹೊರಡು 3 ಬಾಗ್ಲಾಗಿದೆ ಮನೆ. ಅವ್ರ ಭಾರತೀಯ ಜನತಾ ಪಾರ್ಟಿ ಒಳಗಿರೋ MLAಗಳು ಯಾವ ಕಾನ್ಫಿಡೆನ್ಸ್ ಇಟ್ಕೊಂಡು ಅವ್ರು MLCನ ಎಲೆಕ್ಟ್ ಮಾಡ್ತಾರೆ, ರಾಜ್ಯಸಭಾ ಮೆಂಬರ್ಸ್ನ ಎಲೆಕ್ಟ್ ಮಾಡ್ತಾರೆ. ಟುಡೇ ದೇ ನೀಡ್ ಅ ಸಸ್ಟೈನ್ಡ್ ಗವರ್ನಮೆಂಟ್. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಎದುರು DK ಶಿವಕುಮಾರ್ ಆಗ್ಬಿಟ್ಟು ಅವ್ರು ನಮ್ಗೆ ವೋಟ್ ಮಾಡಿದ್ದಾರೆ. MG ಮಹೇಶ್ ಅವರಿದ್ದಾರೆ. ನಾನು ಆಗಲೇ ಹೇಳಿದೆ, BJPಯ ಅಧಿಕೃತ ವಕ್ತಾರರು ನಮ್ಮ ಪ್ಯಾನಲ್ನಲ್ಲಿಲ್ಲ. MG ಮಹೇಶ್ ಅವರನ್ನು ಇವತ್ತು BJP ಉಚ್ಚಾಟನೆ ಮಾಡಿದೆ. ಸೊ ಉಚ್ಚಾಟಿತ ವಕ್ತಾರರು ನಮ್ಮ ಜೊತೆಗಿದ್ದಾರೆ. ಏನಾಯ್ತು ಮಹೇಶ್ ಅವರೇ, ನಿಮ್ಮದು ಕಾರ್ಯ ಪದ್ಧತಿ ಅದು ಇದು ಹೇಳ್ತಾನೆ ಇದ್ರಿ ನಮಗೊಂದು 3-4 ವರ್ಷದಿಂದ. ಏನಾಯ್ತು ಅಚಾನಕ್ಕಾಗಿ ನಿಮ್ಮ ಕಾರ್ಯ ಪದ್ಧತಿಗೆ?
ಮೊದಲನೇದಾಗಿ ಪ್ರಶಾಂತ್ ಅವರೇ, ಏನು ದುರ್ದೈವ, ಇಷ್ಟು ವರ್ಷ ಪಕ್ಷವನ್ನು ಸಮರ್ಥನೆ ಮಾಡ್ತಿದ್ವಿ, ಇವತ್ತು ನನ್ನ ಸಮರ್ಥನೆ ಮಾಡ್ಕೊಳ್ಳೋಕೆ ಬರುವಂಥ ಒಂದು ಸೋಜಿಗದ ಸಂಗತಿ ಇವತ್ತಾಗಿರ್ತಕ್ಕಂಥದ್ದು. ಅದ್ರ ಮಧ್ಯದ ಒಳಗಡೆ ಏನು ನಿಮ್ಮ ಚಾನಲ್ನಲ್ಲಿ ಏನು ಬಿತ್ತರ ಆಗ್ತಿದೆ, ಸ್ಕ್ರೋಲ್ ಹೋಗ್ತಾ ಇದೆ, ನಾನು ತಮಗೆ ಮಾಹಿತಿಗೋಸ್ಕರ ತಿಳಿಸ್ತಿರ್ತಕ್ಕಂಥದ್ದು, ಯಾವುದೇ ರಾಷ್ಟ್ರೀಯ ನಾಯಕರಿಗೆ ಯಾರ ಮೇಲೂ ಕೂಡ ಯಾವುದೇ ಅವಾಚ್ಯ ಪದಗಳನ್ನು ಬಳಸಿಲ್ಲ, ಯಾವುದು ಅಶಿಸ್ತಿನ ವರ್ತನೆಯನ್ನು ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಈ 43 ವರ್ಷಗಳಲ್ಲಿ ನಾನು ನಡ್ಕೊಂಡಿಲ್ಲ. ಏನು ನಡೆದಿರ್ತಕ್ಕಂಥದ್ದು ಯಾವುದು ಪಬ್ಲಿಕ್ ಹೋಗಬಾರ್ದು ಅಂತೇಳಿ ಪಕ್ಷದ ಒಳಗಡೆ ಏನು ನಾವು ಮಾಧ್ಯಮದ ಒಳಗಡೆ ಪ್ರತಿನಿತ್ಯ ನಾವು ಸಭೆ ಸೇರ್ತಿದ್ವಿ. ಆದರೆ ದುರ್ದೈವ ಯಾರು ಇದನ್ನು ಪಬ್ಲಿಕ್ ಡೊಮೈನ್ಗೆ ಮಾಡಿ ಇವತ್ತು ಚರ್ಚೆಯ ರೂಪ ಮಾಡಿರ್ತಕ್ಕಂಥದ್ದು ಬಹಳ ದುರ್ದೈವದ ಸಂಗತಿ ಕೂಡ ಅಂತ ನಂಗೆ ಅನ್ಸುತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಅಲ್ಲ, ಇವತ್ತು ಮಧ್ಯಾಹ್ನದ ತನಕ ತಾವು ಪಕ್ಷದಲ್ಲಿದ್ರಿ, ತಾವು ಗಮನಿಸಿದ ಹಾಗೆ ಯಾಕೆ ರಾಜ್ಯ ಬಿಜೆಪಿ ಅನ್ನೋದು ಯಾರು ಹಿಡಿತಕ್ಕೂ ಸಿಗ್ತಾ ಇಲ್ಲ? ಅಲ್ಲ, ನೀವೇನು ಎತ್ತು ಏರಿಗಳಿತ್ತು, ಕೋಣ ನೀರುಗಳಿತ್ತು ಅನ್ನೋರಂಗೆ ಯಾಕೆ ಹೋಗ್ತಿದೆ ಇದು ಅಂತ? ಅಲ್ಲ ಅದೇನೆ, ಹೌದು ಅಜಿತ್ರೆ, ಏನಂತಂತಂದ್ರೆ ಏನು ಅಡ್ಡ ಮತದಾನ ಆದ ನಂತರ ಏನು ನಮ್ಮ ಮಾಧ್ಯಮದ ಸಭೆ ಸೇರಿಲ್ಲಾಗಿತ್ತು, ನಾವೇನು ಪ್ರತಿನಿತ್ಯ ನೆರೇಟಿವನ್ನು ಬಿಲ್ಡ್ ಮಾಡಲಿಕ್ಕೆ ನಾವು ಸೇರ್ತೀವಿ, ಆ ಸಭೆ ಒಳಗಡೆ ಚರ್ಚೆ ಶುರು ಮಾಡಿಬಿಟ್ಟಿದ್ರು. ಅಡ್ಡ ಮತದಾನ ಉಸ್ತುವಾರಿ ಆದಂಥ ಅವರು ಭಾಳ ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು ಅಂತೇಳಿ ಮುಖ್ಯ ವಕ್ತಾರಾದಂಥ ಅಶ್ವಥ್ ನಾರಾಯಣ ಅವರು ಹೇಳ್ತಿದ್ರು. ಆಗ ನಾನು ಹೇಳಿದೆ, ಮೈಸೂರು ಭಾಗದ ಒಳಗಡೆ ಜನ ಮಾತನಾಡ್ಕೊಳ್ತಾ ಇದ್ದಾರೆ, ನಮ್ಮ ಹಿತೈಷಿಗಳು ಮತ್ತು ನಮ್ಮ BJPಯ ಬೆಂಬಲಿಗರು ಬಹಳ ನೋವಿಂದ ಪಾಪ ಇದ್ದಾರೆ, ಪಕ್ಷ ಯಾವ ದಾರಿಗೆ ಹೋಗ್ಬಿಟ್ಟಿದೆ, ಪಕ್ಷದ ಒಳಗಡೆ ಇವತ್ತು ಯಾವ ರೀತಿ ಒಳಗಡೆ ಪರಸ್ಪರವಾಗಿ ನಡೀತಾ ಇರ್ತಕ್ಕಂಥ, ಅಂದ್ರೆ ರಘು ಕೌಟಿಲ್ಯಕ್ಕೆ ಟಿಕೆಟ್ ಕೊಟ್ಟಿದ್ದು ನಿಮ್ಗೆ ಅಸಮಾಧಾನನಾ? ಮಧ್ಯದ ಒಳಗಡೆ ನೇರವಾಗಿ ಹೇಳಿ ಮಹೇಶ್ ಅವರೇ, ನೀವು ಸುತ್ತು ಬಳಸಿ ಹೇಳ್ಬಿಡಿ, ಸ್ವಲ್ಪ ನೇರವಾಗಿ ಹೇಳಿ. ನೋಡಿ, ನಾನು ಯಾವ ಸುತ್ತು ಬಳಸಿ ಅಲ್ಲ, ಸ್ವಲ್ಪ ನೇರವಾಗಿ ಮಾತಾಡಿ. ಇವತ್ತು ಹೆಂಗೂ ಉಚ್ಚಾಟನೆ ಮಾಡಿದ್ದಾರೆ, ಏನಾಯ್ತಂತ ಹೇಳಿ ನಮಗೆ. ಏನಿಲ್ಲ ಪ್ರಶಾಂತ್ ಅವರೇ, ನಾನೇ ರಘು ಕೌಟಿಲ್ಯ ಅವ್ರ ಆಯ್ಕೆ ಆಗಿದ ತತ್ಕ್ಷಣದ ಒಳಗಡೆ ನಾನು ಅವ್ರಿಗೆ ಹಿಂದುಳಿದ ವರ್ಗದವರ ಕೆಲಸ ಜೊತೆಗೆ ಮಾಡೋಣ ಅಭಿನಂದಿಸ್ತಕ್ಕಂಥದ್ದು ಕೆಲಸ ಕೂಡ ಮಾಡಿದ್ದೀನಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನು, ಮೈಸೂರಿನ ಭಾಗದ ಒಳಗಡೆ ಜನ ಮಾತನಾಡ್ಕೊಳ್ತಾರೆ ಅಂತ. ಜನ ಏನು ಉಸ್ತುವಾರಿ ಏನು ನಮ್ಮ ಇದ್ರು ಕರ್ನಾಟಕದ ಉಸ್ತುವಾರಿ, ಹೇಗೆ ಹಿಂದೆ ಅರುಣ್ ಜೇಟ್ಲಿ ಅವರು ಬೇರೆಯವರೆಲ್ಲ ಉಸ್ತುವಾರಿಗಳಿದ್ದಾಗ ಅವರೇ ಕೆಲಸ ಮಾಡ್ತಾ ಇದ್ರು, ಈಗ ಇಲ್ಲಿಯ ಪ್ರಸ್ತುತ ಉಸ್ತುವಾರಿ ಹೇಗಿದ್ದಾರೆ, ಹೇಗೆಲ್ಲ ನಮ್ಮ ಚುನಾವಣಾ ಪ್ರಕ್ರಿಯೆಗಳು MLC ಮತ್ತು ಇದೆಲ್ಲ ಆಯ್ಕೆಗಳು ಯಾವ ಮಾನದಂಡದಲ್ಲಿ ನಡೀತಾ ಇದೆ, ಜನ ಯಾವ ರೀತಿ ಚಾರಿತ್ರನೇ ಕೊರತೆ ಇರ್ತಕ್ಕಂಥದ್ದು, ಈ ಥರದೆಲ್ಲ ಸಂಗತಿಗಳನ್ನು BJP ಮರೆತು ಬಿಡ್ತಿದೆ. ಪಾರ್ಟಿ ವಿತ್ ಡಿಫರೆನ್ಸ್ ಅಂತಕ್ಕಂಥದ್ದು ನಾವೇನು ಮೊದಲಿಂದ ಹೇಳಿ ಬರ್ತಾ ಇದ್ವಿ, ಅದೇ ಥರ ಆಚರಣೆ ಒಳಗಡೆ ಯಾಕೋ ವ್ಯತ್ಯಾಸ ಆಗ್ತಾ ಇದೆ. ಬೇರೆ ಬೇರೆ ಪಕ್ಷದ ವ್ಯಕ್ತಿಗಳು ಬಂದು ಈ ಥರ ನಾನು ಹೇಳಿರೋದಲ್ಲ, ಜನ ಮಾತನಾಡ್ತಾ ಇದ್ದಾರೆ, ನಮ್ಮ ಅಭಿಮಾನಿಗಳು ಹಿತೈಷಿಗಳು ಮಾತನಾಡ್ತಿದ್ದಾರೆ ಅಂತೇಳಿ ಪ್ರತಿನಿತ್ಯ ಮಾಧ್ಯಮದ ಸಭೆ ಒಳಗಡೆ ತಿಳಿಸ್ದಂಗೆ ಒಪಿನಿಯನನ್ನು ನಾನು ವ್ಯಕ್ತ ಮಾಡಿದ್ದೆ. ಆದರೆ ಗೊತ್ತಿಲ್ಲ, ಇಲ್ಲೇನೇನೋ ಬೇರೆ ಬೇರೆ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟು ದೀರ್ಘಾವಧಿ ನಾವು ಕಾರ್ಯ ಮಾಡಿದಂಥ ಈ ಒಂದು ನಮ್ಮ ಕಾರ್ಯಪದ್ಧತಿ ಬಗ್ಗೆ ಸದಾ ತಮ್ಮ ಜೊತೆ ನಾನು ಮಾತನಾಡ್ತಾ ಇದ್ದೆ. ಆದರೆ ಈ ಒಂದು ಏನು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದ ಭಾಗವಾಗಿ ಪಕ್ಷದ ಒಳಗಡೆ ಮಾತನಾಡಿರ್ತಕ್ಕಂಥದ್ದನ್ನು ಇವತ್ತು ಸಾರ್ವಜನಿಕವಾಗಿ ಚರ್ಚೆ ಮಾಡ್ತಕ್ಕಂಥ ಸ್ಥಿತಿಗೆ ಯಾಕೆ ಕೊಂಡೋದ್ರು ಅಂತಕ್ಕಂಥದ್ದೇ ಇವತ್ತು ಯಕ್ಷ ಪ್ರಶ್ನೆ ನನ್ನ ಮುಂದೆ ಇರ್ತಕ್ಕಂಥದ್ದು. ಡೈಲಿ ಪಾರ್ಟಿ ಒಳಗಡೆ ಒಂದು ನೆರೇಟಿವ್ ಬಿಲ್ಡ್ ಮಾಡೋಕ್ಕೆ ಸಭೆ ಮಾಡ್ತೀವಿ, ನೀವು ಹೆಂಗೆ ಸಭೆ ಮಾಡ್ತೀವಿ, ಇವತ್ತು ಸಂಜೆ ಮೀಟಿಂಗ್ ಏನು ಮಾಡಬೇಕು ಅಂತೇಳಿ ಪಾರ್ಟಿಯ ನೆರೇಟಿವ್ ಸಭೆ ಒಳಗಡೆ ಮಾತನಾಡಿರುವಂಥ ನನ್ನ ಸಂಗತಿಯನ್ನು ಅದನ್ನು ಒಂದು ಗೊತ್ತಿಲ್ಲ ಯಾಕೆ ಯಾರು ಮಾಡಿದರು ಅಂತೇಳಿ. ನನಗೆ ಈಗಲೂ ನಂಬಿಕೆ ವಿಷಯ ಇದೆ, ನಾನೇನು ನಮ್ಮ ಈ ಪಕ್ಷವನ್ನು ತಾಯಿ ಅಂತ ಭಾವಿಸಿದ್ದೀನಿ. ನಮ್ಮ ವರಿಷ್ಠರಿಗೆ ಇದ್ರ ಬಗ್ಗೆ ಬಹುಶಃ ಮಾಹಿತಿ ಕೊರತೆ ಇರ್ಬೋದು, ಬಹುಶಃ ಅವರಿಗೆ ಇದನ್ನ ಮಾಹಿತಿ. ಮಹೇಶ್ ಅವ್ರು ನಿಮ್ಗೆ ಕಾಣುತ್ತೋ ಬಿಡುತ್ತೋ, ನಾನು ಇಷ್ಟು ವರ್ಷ ಕವರ್ ಮಾಡಿ ನನ್ಗೆ ಕಾಣುತ್ತೆ, ನೀವು BL ಸಂತೋಷ್ ಅವ್ರಿಗೆ ಆತ್ಮೀಯರು, ಇಲ್ಲಿ ಇನ್ನೊಂದು ಬಣ ಇದೆ, ಈ ಬಣದವರು ನಿಮ್ಮನ್ನ ಉಚ್ಚಾಟನೆ ಮಾಡಿದ್ದಾರೆ. ಬಣ ರಾಜಕಾರಣನೇ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ ಅಲ್ವಾ? ನಿಮ್ಮ ಪಾರ್ಟಿಯಲ್ಲಿ ಏನ್ ನಡೀತಿದೆ? ಬರೀ ಬಣ ರಾಜಕಾರಣ ಬಿಟ್ಟು ಬೇರೆ ಏನ್ ನಡೀತಾ ಇದೆ?
ಹಂಗಲ್ಲ. ಆ ಥರ ಅವ್ರು ಯಾರು ಭಾವಿಸಿದ್ರೆ ನಾವಂತೂ ಪಕ್ಷ ಅಂತಕ್ಕಂಥದ್ದು ತಾಯಿ ಅಂತಕ್ಕಂಥ ರೀತಿ ಒಳಗಡೆ ಈ ತತ್ವಕ್ಕೋಸ್ಕರ ಇವತ್ತು ಕೆಲಸ ಮಾಡಿದ್ವಿ, ಮುಂದೇನೂ ಮಾಡ್ತೇವೆ. ಚರೈವೇತಿ ಅಂತ ಏನು ನಮ್ಮ ಹಿರಿಯರು ನಮ್ಗೆ ಹಾಕಿ ಕೊಟ್ಟಂತ ದಾರಿ ಇದೆ, ಇದೇ ಕೆಲಸವನ್ನ ಈ ವಿಚಾರ ಪ್ರವಾದದಲ್ಲಿ ನಾವು ಕೆಲಸ ಮುಂದುವರಿಸ್ತಾನೆ ಹೋಗ್ತೀವಿ. ಕಾರ್ಯಕರ್ತ ಅನ್ನೋದನ್ನ ಅವ್ರು ಯಾರು ನಮ್ಮನ್ನು ಕಿತ್ಕೊಳಕ್ ಸಾಧ್ಯ ಇಲ್ಲ. ನನ್ನದು ಜವಾಬ್ದಾರಿ ಕಿತ್ಕೊಂಡಿರ್ಬೋದು, ಪಕ್ಷದಿಂದ ನನಗೆ ಆಚೆ ಹೊರ ಹಾಕಿರ್ಬೋದು, ಆದ್ರೆ ನಿತ್ಯ ನಿರಂತರವಾಗಿ ಈ ಪಕ್ಷದ ವಿಚಾರ, ಈ ಸಿದ್ಧಾಂತವನ್ನ ನನ್ನದಾಗಿ ಮಾಡ್ಕೊಂಡು ಏನು ನಾನು ಕೆಲಸ ಮಾಡಿದ್ದೀನಿ, ಇದೇ ಸಿದ್ಧಾಂತ ಮತ್ತಷ್ಟು ತೀವ್ರವಾಗಿ ಮಾಡ್ತೀನಿ. ನಾನು ಇಡೀ ರಾಜ್ಯ ಸುತ್ತುತ್ತೀನಿ, ರಾಜ್ಯದ ಜನರಿಗೆ ಹೇಳ್ತೀನಿ ಈ ಪಕ್ಷವನ್ನು ಉಳಿಸಬೇಕಾಗಿದೆ. ಈ ಪಕ್ಷ ಇಷ್ಟು ಶ್ರೇಷ್ಠ ಜನರಿರ್ತಕ್ಕಂಥ ಅಟಲ್ಜಿ, ಅಡ್ವಾಣಿಜಿ ಅಂತ ಮಹತ್ತರ ಇದ್ದಂತ ಈ ಒಂದು ಪಾರ್ಟಿಯನ್ನ ಇವತ್ತು ಯಾರಿಗೋ ಒಂದು 4 ಜನ ಥ್ಯಾಂಕ್ ಯು ಸೋ ಮಚ್ ಎಂ ಜಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.